ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಕೆಲವೊಂದಿಷ್ಟು ಗೊಂದಲಗಳು, ಕನ್ಫ್ಯೂಷನ್ಸ್ಗಳು ತಮ್ಮಲ್ಲಿದ್ದು, ಅದಕ್ಕೋಸ್ಕರ ತಾವುಗಳು ಕೂಡ ಪ್ರತಿನಿತ್ಯ ಇಲ್ಲಿ ಕಾಮೆಂಟ್ಸ್ಗಳ ಮೂಲಕ ಕೇಳ್ತಾ ಇದ್ರಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಯಾವಾಗ ಬಿಡುಗಡೆಯಾಗುತ್ತದೆ ಅಂತ. ನಾನು ಕೂಡ ಇಲ್ಲಿ ಒಂದು ವಾರದಿಂದ ಪ್ರಯತ್ನ ಮಾಡ್ತಾನೆ ಇದ್ದೆ ರಾಜ್ಯ ಹಂತದ ಕಚೇರಿಯ ಅಧಿಕಾರಿಗಳೊಂದಿಗೆ ಇಲ್ಲಿ ಮಾತಾಡಲಿಕ್ಕೆ, ಬಟ್ ಕಾಂಟ್ಯಾಕ್ಟ್ ಆಗ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಪ್ರತಿನಿತ್ಯ ಇಲ್ಲಿ ಸ್ಥಳೀಯ ಹಂತದ ಇಲ್ಲಿ ಅದರ ಏನು ವಿವಿಧ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಿದ್ದಾವೆ ಆ ವಸತಿ ಶಾಲೆಗಳಲ್ಲಿ ಇರುವಂಥ ಪ್ರಾಂಶುಪಾಲರೊಂದಿಗೆ ಮಾತನಾಡಿದೆ. ಇವತ್ತು ನನಗೆ ಕನ್ಫರ್ಮ್ ಆದಂತಹ ಮಾಹಿತಿ ಗೊತ್ತಾಯಿತು. ಅದಕ್ಕೋಸ್ಕರ ತಮಗೆ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ, ನೋಡಿ ಏನಂದರೆ ಫಸ್ಟ್ ರೌಂಡಲ್ಲಿ ಏನು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ರು ಅಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ, ಬಹಳಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ. ಅದು ಅಲ್ಲದೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಾಗಲೇ ಸಂಪೂರ್ಣವಾದಂತಹ ಸೀಟುಗಳನ್ನು ಅವರು ಭರ್ತಿ ಮಾಡಿಕೊಂಡಿಲ್ಲ. ಕೇವಲ 40 ಸೀಟುಗಳು, ಕೆಲವು ಶಾಲೆಗಳಲ್ಲಿ 50 ಸೀಟುಗಳ ಮಾತ್ರ ಇಲ್ಲಿ ಭರ್ತಿ ಮಾಡ್ಕೊಂಡಿದ್ರು. ಅಂದರೆ ಫಸ್ಟ್ ಲಿಸ್ಟ್ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ರು. ಆದರೆ ಅಲ್ಲಿಯೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ, ಹೀಗಾಗಿ ಸೀಟುಗಳು ಬಹಳಷ್ಟು ಖಾಲಿ ಉಳಿದಿದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಸೆಕೆಂಡ್ ಲಿಸ್ಟನ್ನು ಯಾವ ರೀತಿ ಬಿಡುಗಡೆ ಆಗುತ್ತೆ ಅಂತ ನಾನು ಕೂಡ ಕೇಳಿದಾಗ ಅವರು ತಿಳಿಸಿರುವಂಥದ್ದು, ರಾಜ್ಯ ಹಂತದ ಕಚೇರಿಯಿಂದ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟವಾಗುತ್ತೆ. ಆ ಮಾಹಿತಿ ಇದೆಲ್ಲ ವೆಬ್ಸೈಟ್ನಲ್ಲಿ ಪ್ರಕಟ ಆಗೋದಿಲ್ಲ, ನೇರವಾಗಿ ನಮ್ಮ ವಸತಿ ಶಾಲೆಗಳಿಗೆ ಮಾಹಿತಿಯನ್ನು ರವಾನಿಸ್ತಾರೆ. ನಾವು ಏನು ಮಾಡ್ತೀವಿ, ಆ ವಿದ್ಯಾರ್ಥಿಗಳ ಲಿಸ್ಟನ್ನು ನೇರವಾಗಿ ಅವ್ರಿಗೆ ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರ್ತದೆ, ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆ ನೇರವಾಗಿ ಅವರ ಪೋಷಕರಿಗೆ ಕರೆ ಮಾಡಿ, ನಿಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದಾರೆ ಸೆಕೆಂಡ್ ರೌಂಡ್ಗೆ ನಮ್ಮ ವಸತಿ ಶಾಲೆಗೆ, ತಾವುಗಳು ಸೂಕ್ತವಾದಂತಹ ಎಲ್ಲ ದಾಖಲೆಗಳೊಂದಿಗೆ ಬಂದು ಅಡ್ಮಿಷನ್ ಮಾಡಿ ಅಂತ ನಾವು ತಿಳಿಸ್ತೀವಿ ಅನ್ನುವಂಥ ಮಾಹಿತಿ ಆಯಾ ಪ್ರಾಂಶುಪಾಲರು ನನಗೆ ಇವತ್ತು ತಿಳಿಸಿದ್ದಾರೆ. ಮತ್ತು ನಾನು ಕೂಡ ಕೇಳಿದೆ, ಹಾಗಾದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ತಮ್ಮ ಶಾಲೆಗೆ ಅಥವಾ ತಮ್ಮ ವಸತಿ ಶಾಲೆಗೆ ಯಾವಾಗ ರವಾನೆಯಾಗುತ್ತದೆ ರಾಜ್ಯ ಹಂತದ ಕಚೇರಿಯಿಂದ ಅಂತ ಕೇಳಿದಾಗ ಅವರು ಹೇಳಿರುವಂತಹ ಮಾಹಿತಿ ಏನು ಅಂದರೆ, ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೆದಿರುತ್ತದೆ. ಸೆಕೆಂಡ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ 4 ದಿನಗಳ ಒಳಗಾಗಿ, ಮ್ಯಾಕ್ಸಿಮಮ್ ಅಂದರೆ 5 ದಿನಗಳ ಒಳಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ನಮ್ಮ ಶಾಲೆಗೆ ರವಾನೆಯಾಗುತ್ತದೆ. ನಾವು ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ನಾವು ಕರೆ ಮಾಡಿ ಅವರಿಗೆ ಮಾಹಿತಿ ಕೊಟ್ಟು ಆ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡ್ಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊದಲ ಸುತ್ತಿನಲ್ಲಿ ಯಾರೂ ಆಯ್ಕೆ ಆಗಿಲ್ಲ, ತಾವು ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ತಮಗೆ ಹತ್ತಿರದ ಯಾವುದೇ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೂ ಹೋಗಿ ಕೇಳ್ಬೋದು. ಆದರೆ ಇಲ್ಲಿ ಕನಿಷ್ಠ ತಾವು ಇಲ್ಲಿ 4 ರಿಂದ 5 ದಿನಗಳ ಕಾಲ ಕಾಯಬೇಕಾಗುತ್ತದೆ. ಯಾಕಂದರೆ ಇವತ್ತು ಅವರಿಗೆ ಸಭೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿರ್ತಾರಂತೆ ರಾಜ್ಯ ಹಂತದ ಕಚೇರಿಯವರು. ಸೆಕೆಂಡ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಅವರೇ ನೇರವಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಕಚೇರಿಯವರೇ ಇಲ್ಲಿ ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಸೆಲೆಕ್ಷನ್ ಲಿಸ್ಟನ್ನು ಅವರಿಗೆ ಕಳಿಸ್ತಾರೆ. ಕಳಿಸಿದ ನಂತರ ಅವರು ತಮಗೆ ಫೋನ್ ಮಾಡಿ ಮಾಹಿತಿಯನ್ನು ನೀಡ್ತೀವಿ ಅಂತ ತಿಳಿಸಿದ್ದಾರೆ. ಆದ್ದರಿಂದ ಇದು ವೆಬ್ಸೈಟ್ಗೆ ಬಿಡುಗಡೆ ಆಗುವುದಿಲ್ಲ. ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ನೇರವಾಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಪೋಷಕರ ಮೊಬೈಲ್ ನಂಬರ್ಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ ಅಥವಾ ಫೋನ್ ಮಾಡಿ ತಿಳಿಸ್ತಾರೆ. ಸೊ ತಾವುಗಳು ಏನು ಮಾಡ್ಬೋದು ಅಂದರೆ, ತಮಗೇನಾದರೂ ಇಲ್ಲಿ ಫೋನ್ ಕರೆ ಬರಲಿಲ್ಲ ಅಂದರೆ ತಾವುಗಳೇನು ಮಾಡಿ ತಮಗೆ ಸಮೀಪದ ಯಾವುದೇ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಇನ್ನೂ 5 ದಿನಗಳ ಕಾಲ, 4 ರಿಂದ 5 ದಿನಗಳ ಕಾಲ ವೇಟ್ ಮಾಡಿ, ತದನಂತರ ತಾವೇನು ಮಾಡಿ ಫೋನ್, ಒಂದು ವೇಳೆ ತಮ್ಮದು ರ್ಯಾಂಕಿಂಗ್ ಆಗಲಿ ಮೆರಿಟ್ ಆಗಲಿ ಚೆನ್ನಾಗಿತ್ತು ಅಂದರೆ, ತಮ್ಮ ಸೆಲೆಕ್ಷನ್ ಆದರೆ ತಮಗೆ ನೇರವಾಗಿ ಆಯಾ ವಸತಿ ಶಾಲೆಯ ಪ್ರಾಂಶುಪಾಲರು ಕರೆ ಮಾಡಿ ತಿಳಿಸ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಿ, ತಾವುಗಳು ಬಂದು ನಮ್ಮ ಶಾಲೆಗೆ ಬಂದು ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಿಸಿ ಅಂತ ಅವರು ತಿಳಿಸ್ತಾರೆ. ಆದ್ದರಿಂದ ಈ ಎಲ್ಲ ಮಾಹಿತಿ ತಮ್ಮದೊಂದಿಗೆ ಇವತ್ತು ಹಂಚಿಕೊಂಡಿದ್ದೀನಿ. ಏನು ಅಂದರೆ, ಸೆಕೆಂಡ್ ಲಿಸ್ಟು ನೇರವಾಗಿ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಕಚೇರಿಯಿಂದ ಆಯಾ ವಸತಿ ಶಾಲೆಗಳಿಗೆ ರವಾನೆಯಾಗುತ್ತದೆ. ನಿಮಗಿಲ್ಲಿ ಯಾವುದೇ SMS ಕೂಡ ಬರುವುದು ಡೌಟು. ಅದು ಅಲ್ಲದೆ ವೆಬ್ಸೈಟಲ್ಲಿ ಕೂಡ ಈ ಲಿಸ್ಟು ಬಿಡುಗಡೆ ಆಗುವುದಿಲ್ಲ ಎನ್ನುವಂಥ ಮಾಹಿತಿಯನ್ನು ಆಯಾ ಪ್ರಾಂಶುಪಾಲರು ನನಗೆ ಇವತ್ತು ತಿಳಿಸಿದ್ದಾರೆ. ಇದೇ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.